ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ 2024 ಮತ್ತು 25ನೇ ಸಾಲಿನ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಯ ಸಂಖ್ಯೆ 11ರಿಂದ 15ರವರೆಗಿನ ಬಿಟ್ಟ ಸ್ಥಳವನ್ನು ತುಂಬಿರಿ ಅನ್ನುವಂತಹದ್ದಿದೆ. ಆ ಒಂದು ಬಿಟ್ಟ ಸ್ಥಳಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಬಹುನಿರೀಕ್ಷಿತವಾದಂತಹ ಒಂದು ಬಿಟ್ಟ ಸ್ಥಳಗಳು ಇವು. ಇದು ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಒಂದು ಶಿಕ್ಷಣ ಇಲಾಖೆಯಿಂದಲೇ ಈ ಒಂದು ಪ್ರಶ್ನೆ ಕೋಶವನ್ನು ಹೊರಡಿಸಿದ್ದು, ಆ ಪ್ರಶ್ನೆ ಕೋಶದಲ್ಲಿ ಇರುವಂತಹ ಒಂದು ಬಿಟ್ಟ ಸ್ಥಳಗಳಾಗಿವೆ. ಇವುಗಳನ್ನು ನಾವು ಲೆಸನ್ ವೈಸು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮುಟ್ಟಿಸಿಕೊಂಡವನು ಅನ್ನುವಂತಹದ್ದು. ಬಸಲಿಂಗನ ಹೆಂಡತಿಯ ಹೆಸರೇನು ಅಂತ ಇದೆ. ಬಸಲಿಂಗನ ಹೆಂಡತಿಯ ಹೆಸರು ಅದು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಏನು ಅಂದರೆ ಅದು ಕಣ್ಣು ನೋವು. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಅದು ಮಾನಸಿಕ ಸ್ತರವನ್ನು ಮುಟ್ಟಿತ್ತು. ತನ್ನ ಉಡಾಫೆಯ ಶೈಲಿಯಲ್ಲಿ ಬಸಲಿಂಗ ಡ್ಯಾಶ್ರನ್ನು ನೋಡ್ತಾನೆ ಅಂತಂದರೆ ಡಾಕ್ಟರ್ ತಿಮ್ಮಪ್ಪ ಅವರನ್ನು ಆತ ನೋಡ್ತಾನೆ. ಹಾಗೆ ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗ್ತಾನೆ ಎಂದು ಅವನು ಸುಳ್ಳುಗಳಿಂದ ಮುಕ್ತನಾಗ್ತಾನೆ. ಇನ್ನು ಮುಂದಿನದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥದ್ದು. ಬ್ರಿಟಿಷರಲ್ಲಿ ಆಯ್ದು ಬಂದಿರುವಂತಹ ಆನುಷಂಗಿಕ ಗುಣ ಯಾವುದು ಅಂದರೆ ಹೊಸದನ್ನು ಶೋಧಿಸುವಂತಹ ಒಂದು ಪ್ರವೃತ್ತಿ ಅವರಲ್ಲಿ ಇದೆ. ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಅದು ಕಾರ್ವರ್ ಮಾರ್ಷ್ ಅನ್ನುವಂಥವನು. ಹಾಗೆ ಮಾರ್ಷ್ನ ಜೊತೆಗಾರನ ಹೆಸರೇನು ಅಂತ ಇದೆ. ಅದು ಜೊತೆಗಾರನ ಹೆಸರು ಪೂಣಚ್ಚಿ. ಇನ್ನು ಡ್ಯಾಶ್ರಲ್ಲಿ ಮಾರ್ಷ್ ವಾಲ್ಪರೈಗೆ ಬರ್ತಾನೆ ಅಂದರೆ ಅದು 1890ರಲ್ಲಿ. ಹಾಗೆ ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿಗಳು ಯಾವುವು ಅಂದರೆ ಅವು ಸಿಂಹಪಾಲದ ಕೋತಿಗಳು. ವಾಲ್ಪರೈನ ದುರಂತದ ಮೂಲಬೀಜಗಳು ಎಲ್ಲಿ ರೂಪ ಬಂದವು, ಯಾವ ರೂಪದಲ್ಲಿ ಬರ್ತವೆ ಅಂದರೆ ಚಹಾ ಗಿಡದ ರೂಪದಲ್ಲಿ ಅವು ಬರ್ತವೆ. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗೆಲ್ಲ ಲೇಖಕಿಗೆ ಏನಾಗ್ತಾ ಇತ್ತು ಅಂದರೆ ಅವ್ರಿಗೆ ರೇಗಿ ಹೋಗ್ತಾ ಇತ್ತಂತೆ. ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲ್ತಾ ಇದ್ರು ಅಂದರೆ ಅವರು ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲ್ತಾ ಇದ್ರು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಡ್ಯಾಶ್ ಮತ್ತು ಡ್ಯಾಶ್ ಮೇಡಮ್ ಅವರನ್ನು ಭೇಟಿ ಮಾಡ್ತಾರೆ. ಅಂದರೆ ಅವರು ಕಮಲಾ ಮೇಡಮ್ ಮತ್ತು ಮೂಲೆ ಮುನೆ ಮುದ್ದೇಗೌಡರನ್ನು ಅವರು ಭೇಟಿ ಮಾಡ್ತಾರೆ. ಲೇಖಕಿಯ ಪತಿಯನ್ನು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ಸೋನೋಗ್ರಫಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅದ್ರ ಜೊತೆ ಪ್ರಶ್ನೆ ಬಂದಾಗ ಲೇಖಕಿ ಯಾರು ನೆನಪಾಗ್ತಾರೆ ಅಂತಂದರೆ ಅದು ಸೀತಾ ಅವರು ನೆನಪಾಗ್ತಾರೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ಅಂದರೆ ಅದು ನಿಶಾ ಶರ್ಮಾ ಅವರು. ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹದ್ದು. AR ಕೃಷ್ಣಶಾಸ್ತ್ರಿಗಳು ಡ್ಯಾಶ್ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂದರೆ ಅದು ಹೈದರಾಬಾದ್ನಲ್ಲಿ. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದಂತಹ ಧರ್ಮ ಯಾವುದು ಅಂತ ಇದೆ, ಅದು ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವಂತಹ ಭಾಷೆಗಳು ಯಾವುವು ಅಂದರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗಿ ಉಳಿತಾರೆ ಅಂದರೆ ಅವರು ದ್ವೀಪಜೀವಿಗಳು. ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು ಯಾರು ಅಂದರೆ ಡಾಕ್ಟರ್ CNR ರಾವ್ ಅವರು. ಹಾಗೆ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿರುತ್ತಿರುವಂತಹವರು ಯಾರು ಅಂದರೆ ಅದು ಕನ್ನಡಿಗರು. ಇನ್ನು ಬದುಕು ಡ್ಯಾಶನ್ನು ಬಿಟ್ಟು ಇರೋದಿಲ್ಲ ಅಂತಂದರೆ ಅದು ಭಾಷೆಯನ್ನು ಬಿಟ್ಟು ಇರೋದಿಲ್ಲ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು ಅನ್ನುವಂಥದ್ದು. ಹಾಗೆ ಮುಂದಿನ ಒಂದು ಗದ್ಯ ದಣಿಗಳ ಬೆಳ್ಳಿ ಲೋಟ ಅನ್ನುವಂಥದ್ದು. ದಣಿಗಳ ಹೆಸರೇನು ಅಂತ ಇದೆ, ಅದು ವೆಂಕಪ್ಪಯ್ಯ. ದಣಿ ಎಂದಿಗೂ ಡ್ಯಾಶನ್ನು ನಂಬುವುದಿಲ್ಲ ಅಂದರೆ ಅದು ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ಡ್ಯಾಶ್ಗಳು ಪಡಿ ಇಲ್ಲದೆ ದುಡಿತದ ಬಗ್ಗೆ ಅಸಮಾಧಾನಗೊಳ್ತಾಳೆ ಅಂದರೆ ಅದು ಚಿನ್ನಮ್ಮ. ಹಾಗೆ ಬೆಳ್ಳಿ ಲೋಟ ಡ್ಯಾಶ್ನನ್ನು ಕಳೆದುಕೊಂಡಿತ್ತು ಅಂತಂದರೆ ಬಣ್ಣ ಮತ್ತು ಗಾಂಭೀರ್ಯವನ್ನು ಅದು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದುದು ಯಾವುದು ಅಂದರೆ ಅದು ಬೆಳ್ಳಿಯ ಲೋಟ.
ಬದುಕನ್ನು ಪ್ರೀತಿಸಿದ ಸಂತ. ಮುಂದಿನದು, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡ್ತಾರೋ ಅವರೇ ಡ್ಯಾಶ್ ಹತ್ರ ಆಗ್ತಾರೆ, ಅಂದರೆ ದೇವರಿಗೆ ಹತ್ರ ಆಗ್ತಾರೆ ಅಂತ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಅದು ಚಿಪ್. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ಹಾಗೆ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಲ್ಲಿ ಸ್ಥಾಪಿಸಿದ್ದು ಕಲಾಂ ಅವರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆಯನ್ನು ಕೇಳುವಂತಹದ್ದು. ಮಗುವೇ ಭೂಮಿಯ ಮೇಲಿನ ಮೊದಲ ಒಬ್ಬ ವಿಜ್ಞಾನಿ. ಹಾಗೆ ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯ ಸುದ್ದಿ ಕೇಳಿದಾಗ ಅವರು ಡ್ಯಾಶಲ್ಲಿರ್ತಾರೆ ಅಂದರೆ ಅವರು ಚೆನ್ನೈನಲ್ಲಿ ಇರ್ತಾರೆ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದಂತಹವರು ಯಾರು ಅಂದರೆ ಅದು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಇನ್ನು ಕಲಾಂ ಅವರು ವಿಶ್ವವಿದ್ಯಾನಿಲಯದ ಸಂದರ್ಶಕ ಪ್ರೊಫೆಸರ್ ಆಗಿರ್ತಾರೆ ಅಂದರೆ ಅದು ಅಣ್ಣಾಮಲೈ ವಿಶ್ವವಿದ್ಯಾನಿಲಯ. ಇನ್ನು 9ನೇದು ಮುಂದಿನದು ತಿರುಳುಗನ್ನಡದ ಬೆರಳುನುಡಿ ಅನ್ನುವಂಥದ್ದು. ಮುದ್ದಣ್ಣ ಅರಮನೆಯಿಂದ ಬರ್ತಿರುವಂಥದ್ದನ್ನು ನೋಡಿದವರು ಯಾರು ಅಂದರೆ ಅದು ಮನೋರಮೆ. ಹಾಗೆ ಡ್ಯಾಶ್ ಕತೆ ಹೇಳಬೇಕು ಅಂತ ಮನೋರಮೆ ಕೇಳ್ತಾಳೆ ಅಂದರೆ ರಾಮಾಯಣದ ಕಥೆಯನ್ನು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳ್ತಾನೆ ಅಂದರೆ ಅದು ವಾತ್ಸಾಯನಿಗೆ ಹೇಳ್ತಾನೆ. ಹಾಗೆ ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳ್ತಾಳೆ ಅಂದರೆ ಹೃದ್ಯವಾದಂತಹ ಗದ್ಯದಲ್ಲಿ ಒಂದು ಕಥೆಯನ್ನು ಹೇಳು ಅಂತ ಹೇಳ್ಬಿಟ್ಟು ಆಕೆ ಕೇಳ್ತಾಳೆ. ಮನೋರಮೆ ಬಹುಮಾನವಾಗಿ ತನ್ನನ್ನೇ ಕೊಡುವುದಾಗಿ ಆಕೆ ಹೇಳಿದ್ಲು. ಹಾಗೆ ವಸುದೆಗೆ ಒಡೆಯನೆನಿಸಿದವನು ಶ್ರೀರಾಮಚಂದ್ರ. ಮನೋರಮೆಯ ಕನ್ನಡವು ಡ್ಯಾಶಲ್ಲಿದೆ, ಕಸ್ತೂರಿ ಎಲ್ಲವೇ. ಹೋಟೆಲ್ಗಳು ಕಲಿಯುಗದ ಅಮೃತ ಯಾವುದು ಅಂತ ಹೇಳಿದರೆ ಅದು ಚಹಾ. 3 ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ ಅಂದರೆ ಹಳ್ಳಿಯ ಚಹಾ ಪಳಾರದ ಅಂಗಡಿ. ಡ್ಯಾಶ್ಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಅಂದರೆ ಅದು ವೃದ್ಧರಿಗೆ. ಇನ್ನು ಡ್ಯಾಶರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡ್ತಾರೆ ಅಂತಂದರೆ ಅದು ಹೆಡ್ ಮಾಸ್ತರರ ಬಗ್ಗೆ. ಲೇಖಕರು ಹೇಳುವಂತಹ ಹಳ್ಳಿಯ ಹೋಟೆಲಿನ ಹೆಸರು ಅದು ಚಂದ್ರ ಭವನ. ಇಷ್ಟು ನಿಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳಾಗಿತ್ತು. ಧನ್ಯವಾದಗಳು.